ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾದಕ ವ್ಯಸನಿಗಳ ಹಾಟ್ಸ್ಪಾಟ್ ಆಯ್ತ ಬೆಂಗಳೂರು. ಗಾಂಜಾ ಘಾಟಿಗೆ ಕಾಕಿ ಗೇಟು ಕೊಟ್ರು ಬಿದ್ದಿಲ್ಲ ಪೆಟ್ಟು. ಬೆಂಗಳೂರು ಫಸ್ಟ್, ಮಂಗಳೂರು, ಮೈಸೂರು ನೆಕ್ಸ್ಟ್. ನವೆಂಬರ್ ವರೆಗೂ ರಾಜ್ಯದಾದ್ಯಂತ 5,930 ಪ್ರಕರಣ ದಾಖಲು. ಈ ಪೈಕಿ ಬೆಂಗಳೂರಿನಲ್ಲೇ 1099 ಕೇಸ್ಗಳು ದಾಖಲಾಗಿರೋದು. ವಿಮಾನ, ರೈಲು, ಇತರೆ ಸಾರಿಗೆ ಮೂಲಕ ಡ್ರಗ್ಸ್ ಪ್ರವೇಶ, ಗಾಂಜಾ ಸೇರಿದಂತೆ ಇತರೆ ಮಾದಕ ವಸ್ತುಗಳು ಬೆಂಗಳೂರಿಗೆ. ಇದನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ, ಆದ್ರೂ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಗಾಂಜಾ ಪ್ರಕರಣ ನೋಡಿ. ಎಷ್ಟೆಲ್ಲ ಇದನ್ನೆಲ್ಲ ಮಟ್ಟ ಹಾಕಬೇಕು ಅನ್ನುವಂಥ ಪ್ರಯತ್ನಗಳು ನಡೀತಾ ಇದ್ರು ಸಾಧ್ಯ ಆಗ್ತಾ ಇಲ್ಲ. ಮಾದಕ ವ್ಯಸನಿಗಳ ಹಾಟ್ಸ್ಪಾಟ್ ಆಯ್ತಾ ಬೆಂಗಳೂರು ಹಾಗಾದ್ರೆ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಗಾಂಜಾ ಘಾಟಿಗೆ ಕಾಕಿ ಗೇಟು ಕೊಟ್ಟರು, ಪೆಟ್ಟು ಮಾತ್ರ ಬಿದ್ದಿಲ್ಲ. ಬೆಂಗಳೂರು ಫಸ್ಟು, ಮಂಗಳೂರು, ಮೈಸೂರು ನೆಕ್ಸ್ಟು ಅಂತೆ. ನವೆಂಬರ್ವರೆಗೂ ರಾಜ್ಯದಾದ್ಯಂತ 5,930 ಪ್ರಕರಣಗಳು ದಾಖಲಾಗಿರೋದು ಟೋಟಲ್ ಆಗಿ. ಈ ಪೈಕಿ ಬೆಂಗಳೂರಿನಲ್ಲೇ 1099 ಕೇಸ್ ದಾಖಲಾಗಿದೆ. ವಿಮಾನ, ರೈಲು, ಇತರೆ ಸಾರಿಗೆ ಮೂಲಕ ಡ್ರಗ್ಸನ್ನು ಪ್ರವೇಶ ಮಾಡಲಾಗಿದೆ. ಗಾಂಜಾ ಸೇರಿದಂತೆ ಇತರ ಮಾದಕ ವಸ್ತುಗಳು ಬೆಂಗಳೂರಿಗೆ ತಂದಿರುವಂಥದ್ದು. ಇದನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಆದರೂ ಬೆಂಗಳೂರಿನಲ್ಲಿ ಗಾಂಜಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತ ನೋಡೋದಾದರೆ, ಬೆಂಗಳೂರಲ್ಲಿ 1099 ಕೇಸ್ಗಳು, ಮಂಗಳೂರಲ್ಲಿ 674 ಕೇಸು, ಮೈಸೂರಲ್ಲಿ 422, ಕಲಬುರಗಿಯಲ್ಲಿ 319 ಕೇಸ್ ದಾಖಲಾಗಿರೋದು. ಇನ್ನು ಕಾರು ಮತ್ತು ಬೈಕ್ನಲ್ಲೇ ಹೆಚ್ಚು ಸಾಗಾಟ ಮಾಡಿರೋದಂತೆ ಅವರುಗಳು. ಹೆಂಗಪ್ಪ ಸಾಗಾಟ ಮಾಡಿದ್ದಾರೆ? ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿದ್ರು ಸಾಗಾಟ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಯಿತು ಅಂತ ಅಂದರೆ, ಕಾರು ಮತ್ತು ಬೈಕಲ್ಲಿ ಗಾಂಜಾ ಮಾದಕ ವಸ್ತು ಸಾಗಾಟಕ್ಕೆ ಕಾರು ಬೈಕ್ಗಳೇ ಹೆಚ್ಚು ಬಳಕೆ. 117 ಕಾರು, 242 ಬೈಕು, 66 ಇತರೆ ವಾಹನಗಳ ವಿರುದ್ಧ ಕೇಸು. ಗಾಂಜಾ ಎನ್ನುವುದು ಕೇವಲ ನಗರ ಪ್ರದೇಶಕ್ಕೆ ಸೀಮಿತವಾಗಿಲ್ಲ, ಗ್ರಾಮೀಣ ಪ್ರದೇಶಕ್ಕೂ ಕೂಡ ವ್ಯಾಪಿಸಿದೆ ಈ ಗಾಂಜಾ ಘಾಟು. ನಗರ ಪ್ರದೇಶದಿಂದಲೇ ಗ್ರಾಮೀಣ ಪ್ರದೇಶಕ್ಕೂ ಗಾಂಜಾ ಪೂರೈಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಲೀಸಾಗಿ ಇವ್ರುಗಳು ಗಾಂಜಾ ಮಾರಾಟ ಮಾಡಿಕೊಂಡು ಎಲ್ಲಿಂದ ಎಲ್ಲಿಗೆ ಸಾಗಿಸ್ಬೇಕು ಅಲ್ಲಿಂದ ಅಲ್ಲಿಗೆ ಸಾಗಿಸ್ಕೊಂಡು ಈ ಥರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಕಡಿವಾಣ ಹಾಕ್ತಾ ಇರೋದು, ರೂಲ್ಸ್ಗಳನ್ನು ತರ್ತಾ ಇರೋದು, ಟೀಮ್ಗಳನ್ನು ರೆಡಿ ಮಾಡಿರುವಂಥದ್ದು, ಇದಕ್ಕೆ ಅಂತ ಒಂದು ಇಲಾಖೆ ಇರುವಂಥದ್ದು, ಇದಕ್ಕೆ ಅಂತ ಕಾನೂನುಗಳನ್ನು ತಂದಿರೋದು ಯಾವುದಕ್ಕೆ, ಏನಕ್ಕೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಇದು ಪ್ರಶ್ನೆ.